Guys, welcome back to my channel. Bali within vlog start ಮಾಡೋಣ. Come let's go. Girls like me are like a magnet to another. ಪಕೋಡು ಪಕೋಡು ಹೋಗ್ತೀನಿ ನೋಡು ಮತ್ತು ಪಕೋಡು ಹೋಗ್ತೀನಿ ನೋಡು ತಪ್ಕೊಂಡು ಮುಕ್ಕೋ ಚಿಕ್ಕ ಪಾಪುವಿಂದ ಹಿಡ್ಕೊಂಡು ಮಾರ್ನಿಂಗ್ ಎದ್ದ ತಕ್ಷಣ ಅಪ್ಪ ಆಫೀಸ್ಗೆ ಹೋಗ್ತಾ ಇದೆ ಬಾಯ್ ಹೇಳು ಅಂತ ಅಂದರೆ ನಿದ್ದೆಗನಲ್ಲಿ ಬಾಯ್ ಹೇಳ್ತಾಳೆ. ಸೊ ಹಾಗಾಗಿ ಇದನ್ನು ಶೂಟ್ ಮಾಡಿದ್ದು ಸೊ ನೆನಪಿರುತ್ತೆ ಅಂತ ಹೇಳಿ. ಆ್ಯಂಡ್ ಅವತ್ತಿನ ದಿನ ನಾವು ಈವ್ನಿಂಗು ಶಾಪಿಂಗ್ ಅಂತ ಬಂದ್ವಿ. ಯುಗಾದಿ ಹಬ್ಬ ಅಲ್ವಾ, ಹಾಗಾಗಿ ಶಾಪಿಂಗ್ ಅಂತ ಬಂದ್ವಿ. ಆ್ಯಂಡ್ ಇವತ್ತು ಅಮಾವಾಸ್ಯೆ ಪೂಜೆ ಎಲ್ಲ ಮಾಡಿ ಆಫೀಸ್ಗೆ ಹೋಗ್ತಾ ಇದ್ದಾರೆ. ಸೊ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದರು. ಬೆಳಗ್ಗೆ 8 ಗಂಟೆ ಅನ್ನೋಷ್ಟರಲ್ಲಿ ಅವರೆಲ್ಲ ರೆಡಿ ಆಗಬೇಕು. ಹಾಗಾಗಿ ಸೊ ಅವ್ರಿಗೆ ಎಷ್ಟಾಗತ್ತೆ ಅಷ್ಟು ಬೇಗ ಬೇಗ ಮಾಡಿ ಹೋಗಿರ್ತಾರೆ. ಸೊ ಅದಾದಮೇಲೆ ನಾನು ಉಳಿದಿದ್ದೆಲ್ಲ ಪೂಜೆನೂ ಮಾಡಬೇಕಾಯ್ತು. ಆ್ಯಂಡ್ ಇವಾಗ ಒಳಕಲ್ ಪೂಜೆ ಇದೆಲ್ಲ ನಾವು ಮಾಡ್ತೀವಿ. ಸೊ ಮನೆಯಲ್ಲಿ ಏನೆಲ್ಲ ಹಳೇದು ಏನೇನೆಲ್ಲ ಇರುತ್ತೆ ಸೊ ಅದರದ್ದೆಲ್ಲ ಪೂಜೆ ಮಾಡ್ತೀವಿ. ಮೇಯ್ನ್ ಒಳಕಲ್ ಪೂಜೆ ಇವೆಲ್ಲ ಮಾಡ್ತೀವಿ. ಸೊ ಇವತ್ತಿನ ದಿನ ಅದು ಗೋಧಿ ಇವತ್ತಿನ ದಿನ ಕುಟ್ಟಿ ನಾಳೆ ಅದನ್ನು ಪಾಯಸ ಮಾಡಿಕೊಂಡು ತಿನ್ನೋದು. ಸೊ ಈ ರೀತಿ ಒಂದು ಪದ್ಧತಿ ಇದೆ. ಅಲ್ಲಿವರೆಗೂ ನಾವು ಹೊಸ ಗೋಧಿ ಏನಿರುತ್ತೆ ಅದನ್ನೆಲ್ಲ ನಾವು ಅಂದರೆ ತಿನ್ನಲ್ಲ, ಹಳೆ ಗೋಧಿನೇ ಯೂಸ್ ಮಾಡ್ತಾ ಇರ್ತೀವಿ. ಇವತ್ತಿನ ದಿನ ಅದನ್ನು ಕುಟ್ಟಿ ಸೊ ನೆಕ್ಸ್ಟ್ ಡೇ ಅದನ್ನು ತಿನ್ನೋದು. ಸೊ ಪಾಡ್ಯ ದಿನ ಸೊ ತಿನ್ನೋದು ಅದನ್ನು. ಸೊ ಆವತ್ತಿಂದ ಹೊಸ ಗೋಧಿ ಸ್ಟಾರ್ಟ್ ಮಾಡೋದು. ಹಾಗೆ ಬಟ್ಟೆ ಎಲ್ಲ ಒಣ ಹಾಕಿದ್ದೆ ತುಂಬ. ಮನೆಯೆಲ್ಲ ಈ ಯುಗಾದಿ ಬಂದಂದರೆ ಮನೆಯೆಲ್ಲ ಕ್ಲೀನ್ ಮಾಡೋದು, ಬಟ್ಟೆ ಎಲ್ಲ ಇದೆಲ್ಲ ವಾಶ್ ಮಾಡೋದೆಲ್ಲ ಮಾಡಿರ್ತೀನಿ. ಸೊ ವಾಶ್ ಮಾಡಿ ಒಂದು ರೂಮಲ್ಲಿ ಹಾಕಿದ್ದೆ. ಸೊ ಅದರದ್ದು ಇನ್ನೂ ಫೋಲ್ಡ್ ಕೆಲಸ ಹಾಗೆ ಇದೆ. ಸೊ ಆಮೇಲೆ ಮಾಡ್ತೀನಿ. ಸೊ ಊರಿಗೆ ಬೇರೆ ಹೋಗಿದ್ವಿ, ಅಂದರೆ ಬಟ್ಟೆ ಶಾಪಿಂಗ್ ಎಲ್ಲ ಆಯಿತು, ಅದೆಲ್ಲ ಹೋಗಿ ಬಂದು ಸೊ ಇದೆಲ್ಲ ಕೆಲಸ ಮಾಡೋಷ್ಟರಲ್ಲಿ ಸ್ವಲ್ಪ 2 ಡೇಸ್ ತೊಗೊಂತು. ಸೊ ಇವತ್ತು ಫೈನಲ್ ಯುಗಾದಿ ದಿನ ಬಂದೇ ಬಿಡ್ತು. ಸೊ ನಾನು ಅದನ್ನೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಸೊ ಈ ಸತಿ ಅಂತೂ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕೂ ನಂಗೆ ಟೈಮ್ ಸಿಗ್ತಾಯಿಲ್ಲ, ಆ್ಯಂಡ್ ಎಡಿಟ್ ಮಾಡೋಕ್ಕೂ ನನಗೆ ಟೈಮ್ ಸಿಗ್ತಾಯಿಲ್ಲ. ಸೊ ಹಂಗಾಗಿ ವಿಡಿಯೋ ತುಂಬ ಸ್ಲೋ ಆಗಿ ಹಾಕ್ತಾಯಿದ್ದೀನಿ. ಸೊ ಒಳಗಡೆ ಎಲ್ಲ ಕೆಲಸ ಮುಗಿಸಿದೆ. ಅಂದರೆ ಮನೆಯೆಲ್ಲ ಫುಲ್ ಡೀಪ್ ಕ್ಲೀನ್ ಮಾಡ್ತೀನಿ. ಯುಗಾದಿ ಬಂತು ಅಂದರೆ ಹೊಸ ಹಬ್ಬ ಅಲ್ವಾ, ವರ್ಷದ ಮೊದಲ ಹಬ್ಬ ನಮಗೆ. ಸೊ ಹಬ್ಬ, ಸೊ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದಮೇಲೆ ಹಬ್ಬನ ಆಚರಣೆ ಮಾಡ್ತೀವಿ. ಸೊ ಎಣ್ಣೆ ಸ್ನಾನ ಮಾಡ್ತಾಯಿದ್ದೀವಿ. ಅಮಾವಾಸ್ಯೆ ದಿನ ಎಣ್ಣೆ ಸ್ನಾನ ಬರುತ್ತಲ್ವ, ಬೆಂಗ ಸ್ನಾನ ದಿನ. ಸೊ ಆವತ್ತು ಎಣ್ಣೆ ಸ್ನಾನ ಮಾಡ್ತಾಯಿದ್ದೀವಿ. ಬೇವಿನ ಸೊಪ್ಪು ಇದೆಲ್ಲ ಯೂಸ್ ಮಾಡಿ ಸ್ನಾನ ಮಾಡೋದು. ಹಾಗೆ ಸ್ನಾನ ಎಲ್ಲ ಆಯಿತು, 3 ಜನದ್ದು ಆಯಿತು. ಸೊ ಇವಾಗ ನಾನು ಮ್ಯಾಂಗೋ ಚಿತ್ರಾನ್ನ ಮಾಡಬೇಕು ಅಂತ ಹೇಳಿ ಸೊ ಅದನ್ನು ಮಾಡ್ತಾಯಿದ್ದೆ. ಆಲ್ರೆಡಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲೇ ತುಂಬ ಲೇಟ್ ಆಗಿತ್ತು, ಟೈಮ್ ಕೂಡ ಆಗಿತ್ತು. ಸೊ ಇದು ಸೆಕೆಂಡ್ ಡೇ. ಸೊ ಇವತ್ತಿನ ದಿನ ನಿನ್ನೆ ಗೋಧಿ ಏನು ಕೊಟ್ಟಿರ್ತೀವಲ್ಲ ಅದರದ್ದೇ ಪಾಯಸ ಮಾಡೋದು. ಸೊ ಯೂಶ್ವಲಿ ಹಾಗೆ ಮಾಡ್ತಾರೆ. ಬಟ್ ಕೆಲವರೇನೋ ಜಸ್ಟ್ ಶಾಸ್ತ್ರಕ್ಕೋಸ್ಕರ ಒಂಚೂರು ಗೋಧಿ ಕುಟ್ಟಿದ ಹಾಗೆ ಮಾಡಿ ಸೊ ಅದಾದಮೇಲೆ ನೆಕ್ಸ್ಟ್ ಬೇರೆ ಎಲ್ಲ ಯೂಸ್ ಮಾಡ್ತಾರೆ. ಬಟ್ ನಿನ್ನೆದೇನು ಕೊಟ್ಟಿರ್ತೀವಲ್ಲ ಅದನ್ನೇ ಇವತ್ತು ಪಾಯಸ ಮಾಡೋದು. ಅದೇ ಗೋಧಿ ಪಾಯಸ ಎಲ್ಲ ಅಂತೀವಲ್ಲ, ಸೊ ಅದನ್ನೇ ಮಾಡಿ ಇವತ್ತು ತಿನ್ನೋದು. ಹಾಗೆ ನಾನು ಸೇಮ್ ಮ್ಯಾಂಗೋ ಚಿತ್ರಾನ್ನ ಮತ್ತು ಗೋಧಿ ಪಾಯಸ, ಸೊ ಹಾಗೆ ವೈಟ್ ರೈಸು, ಕೆಲವೊಂದು ಫುಡ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಅಡುಗೆನ ಮಾಡ್ತಾಯಿದ್ದೀನಿ. ಸೊ ಇವರು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ಹಾಗೆ ನಿನ್ನೆನೇ ಎಲ್ಲ ಪೂಜೆ ಮುಗೀತು. ಸೊ ನಿನ್ನೆನ ಅಮಾವಾಸ್ಯೆ ದಿನವೇ ಜಾಸ್ತಿ ಎಲ್ಲ ಪೂಜೆ ಇರುತ್ತೆ, ಒಳಕಲ್ ಪೂಜೆ ಅದು ಇದು ಅಂತ ಹೇಳಿ. ಸೊ ಇವತ್ತೇನಿರಲ್ಲ, ನಮ್ಮ ತವ್ರ ಮನೇಲಂತೂ ಇವತ್ತಿನ ಫುಲ್ ಜೋರಿರುತ್ತೆ. ಅಂದರೆ ಮುತ್ತೈದೆಯರಿಗೆಲ್ಲ ಕರೀತಾರೆ, ಅವ್ರಿಗೆಲ್ಲ ಈ ರೀತಿ ಬಾಗಿನ ಎಲ್ಲ ಕೊಡೋದಿರುತ್ತೆ. ಸೊ ತುಂಬಾ ಕೆಲಸ ಇರುತ್ತೆ. ಸೊ ನಾವೇನು ಚಿಕ್ಕವಳಿದ್ದಾಗಿಂದ ಮಾಡ್ತಾ ಬಂದಿದ್ದೀನಿ. ಸೊ ಅದನ್ನೇ ನಾನು ಇವಳು ಕೂಡ ಮಾಡ್ತಾಯಿದ್ದೀನಿ. ಈ ಹಬ್ಬದ ದಿನ ನಾವು ಈ ರೀತಿ ಉಡಿ ಎಲ್ಲ ತುಂಬ್ಕೊತೀವಿ. ಏನು ಗೋಧಿ ಇರುತ್ತಲ್ಲ, ಹೊಸ ಗೋಧಿ, ಸೊ ಅದರದ್ದೇ ಉಡಿ ಎಲ್ಲ ತುಂಬ್ಕೊತೀವಿ. ನಾವು ಈ ರೀತಿ ಮುತ್ತೈದೆಯರ ಮನೆಗೆ ಹೇಳಿದರೆ ಈ ರೀತಿ ಎಲ್ಲ ಮಾಡ್ತೀವಿ. ಸೊ ನಾನು ಈ ರೀತಿ ತುಂಬ ಖುಷಿ ಆಗ್ತಾಯಿತ್ತು. ಆವಾಗ ನಾವು ಚಿಕ್ಕವರಿದ್ದಾಗ ಈ ರೀತಿ ಎಲ್ಲ ಹಚ್ಕೊಂಡು ತಿರುಗಾಡೋಕ್ಕೆ. ಸೊ ಕೆಲವೊಂದೆಲ್ಲ ಹಬ್ಬಗಳಿದ್ದಾವೆ, ಆವಾಗೆಲ್ಲ ನಮಗೆ ಈ ರೀತಿ ಮಾಡ್ತಾಯಿದ್ರು, ತುಂಬ ಖುಷಿ ಆಗ್ತಾಯಿತ್ತು. ಸೊ ಎವ್ರಿ ಮುತ್ತೈದೆಯರಿಗೆ ಇನ್ನು ಕುಂಕುಮ ಎಲ್ಲ ಕೊಡೋದಿರುತ್ತೆ. ಅವಾಗ ನಾವು ಫಸ್ಟ್ ನಮ್ಮ ಮನೆ ಮಕ್ಕಳು ಅಂತ ಹೇಳಿ ನಮಗೆ ಕೊಡ್ತಾಯಿದ್ರು. ಸೊ ತುಂಬ 4 ಜನ ಇದ್ವಿ ನಾವು. ಸೊ ಈ ರೀತಿ ಎಲ್ಲ ಹಚ್ಕೊಂಡು ತುಂಬ ಮನೆ ತುಂಬ ಓಡಾಡ್ತಾ ಇದ್ವಿ, ಚೆನ್ನಾಗಿ ಅನಿಸ್ತಾ ಇತ್ತು. ನಮ್ಮ 4 ಜನಕ್ಕೂ ಈ ರೀತಿ ಆರತಿ ಎಲ್ಲ ಮಾಡ್ತಾಯಿದ್ರು. ಹಾಗೆ ಈ ರೀತಿ ಉಡಿ ತುಂಬ್ತಾಯಿದ್ರು.
ಸೊ ಅದೆಲ್ಲ ನೆನಪಾಗುತ್ತೆ ನನಗೆ. ಸೊ ಆ್ಯಂಡ್ ಇವಾಗ ನಾನು ಕೂಡ ಹಚ್ಕೊತಾ ಇದ್ದೀನಿ. ನನಗೆ ಅದ್ವಿಕಾ ಹಚ್ತಾ ಇದ್ದಾಳೆ. ಸೊ ರೀತಿಯೆಲ್ಲ ಹಚ್ಬಿಟ್ಟು ಅರಿಶಿನ ಎಲ್ಲ ಹಚ್ಚಿಬಿಟ್ಟು ಸೊ ಉಡಿ ತುಂಬೋದಷ್ಟೇ. ಸೊ ಅದಾದಮೇಲೆ ಊಟ ಮಾಡೋದು. ಸೊ ಮೇಯ್ನ್ ಹಬ್ಬ ಇದೇ ಆಗಿರುತ್ತೆ. ಆ್ಯಂಡ್ ಸೊ ಇದು ಬೀಸುಕಲ್ಲು ಇದೆಲ್ಲ ಪೂಜೆ ಮಾಡ್ತೀವಿ. ನಮ್ಮ ಮನೇಲಿ ಇರಲಿಲ್ಲ, ಹಾಗಾಗಿ ನಾನು ಇದನ್ನು ಚಿಕ್ಕದಾಗಿರೋ ಕುಟಾಣಿ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ಈ ಹಬ್ಬಕ್ಕೆ. ಸೊ ಈ ಹಬ್ಬಕ್ಕೆ ಯುಗಾದಿ ಹಬ್ಬಕ್ಕೆ ದೀಪ ಎಲ್ಲ ಹಾಕ್ತೀವಿ. ಸೊ ತುಂಬ ಚೆನ್ನಾಗಿರುತ್ತೆ. 5 ದಿನದ ದೀಪ, 2 ದಿನದ್ದು ಈ ರೀತಿ ಎಲ್ಲ ಇರುತ್ತೆ. ಪೂಜೆ ಎಲ್ಲ ಮುಗೀತು, ಹಾಗೆ ನೈವೇದ್ಯ ಕೂಡ ಆಯಿತು. ಇನ್ನೇನು ಊಟ ಮಾಡಬೇಕು. ಹಾಗೆ ಸೊ ನಾವು ಬೇವು ಬೆಲ್ಲ ಕೂಡ ತಿಂದ್ವಿ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಐ ಹೋಪ್ ಈ ಫೆಸ್ಟಿವಲ್ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.